ಏನಾಗ್ಬೇಕಿತ್ತು? ನಮ್ಮನೇಲಿ ಫಂಕ್ಷನ್ ಇದೆ, ಊಟ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಕರೆಯೋದಕ್ಕೆ. ಏನಾಗ್ ಮಾತಾಡ್ತೀರಾ? ನೀವೇನು ಇಲ್ಲಿ ತನಕ ಬಾರಿ ಕರೆಕ್ಟಾಗಿ ಮಾತಾಡಿದಿರಾ? ಇಲ್ಲ ತಾನೆ? ಮಾತು ಸಾಕು ನೋಡಿ, ನಮಗೆ ಭುವನೇಶ್ವರಿ ಅವ್ರನ್ನ ಮೀಟ್ ಮಾಡಬೇಕಾಗಿದೆ. ನೀವು ನೆನ್ಸ್ಕೊಂಡಿದ ತಕ್ಷಣನೇ ನಮ್ಮ ಭುವನೇಶ್ವರಿ ಮೇಡಮ್ನ ನೀವು ನೋಡೋಕ್ಕಾಗೋದಿಲ್ಲ. ನಮ್ಮ ಭುವನೇಶ್ವರಿ ಮೇಡಮ್ಗೆ ಯಾವಾಗ ನಿಮ್ಮನ್ನು ನೋಡಬೇಕು ಅನ್ಸುತ್ತೋ ಆಗ ಅವರೇ ಕರ್ಸ್ಕೊಂತಾರೆ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ. ನಿಮ್ಗೆ ಆಗಲ್ಲ ಅಲ್ವಾ? ಸರಿ, ಫೋನ್ ಮಾಡಿಕೊಡಿ. ಯಾವುದಾದೋ ಟೈಮಲ್ಲಿ ಅವ್ರು ಬೇಕಾ ಬಿಟ್ಟು ಫೋನ್ ಮಾಡೋಕ್ಕಾಗಲ್ಲ. ಯಾವ ದೇಶದ ಪ್ರೆಸಿಡೆಂಟ್ ರೀ ನಿಮ್ ಮೇಡಮು? ಏನ್ ಅಷ್ಟೊಂದು ಬಿಸಿನಾ? ನೋಡಿ, ನನಗೆ ಕೆಲಸ ಇದೆ. ಅವ್ರು ಫೋನ್ ಮಾಡಿದಾಗ ನಾನೇ ನಿಮ್ಗೆ ಕೊಡ್ತೀನಿ. ಇಲ್ಲಿ ನೀವು ಹೋಗ್ತಾ ಇರಿ. ಎಕ್ಸ್ಕ್ಯೂಸ್ ಮೀ, ನೀವು ಫೋನ್ ಮಾಡಿಕೊಟ್ರೆ ಸರಿ, ಇಲ್ಲ ಅಂದ್ರೆ ನಡೆಯೋದೇ ಬೇರೆ. ಇನ್ನೊಂದು ಮುಖ ನೋಡೋ ಪರಿಸ್ಥಿತಿ ನಿಮಗೆ ಬೇಡ. ಬಿ ವೆರಿ ಕೇರ್ಫುಲ್. ಒಂದು ನಿಮಿಷ. ಹಲೋ ಮೇಡಮ್, ಡಾಕ್ಟರ್ ಕರ್ಣ ಅವರು ನಿಮ್ಮ ಜೊತೆ ಮಾತಾಡಬೇಕು ಅಂತ ಇದ್ದಾರೆ. ಓ, ಕೊಡು. ಸರಿ ಮೇಡಮ್, ತೊಳಿ. ನಮಸ್ತೆ. ನಮಸ್ತೆ. ಹೇಗಿದೆ ನಿನ್ನ ಅವಸ್ಥೆ? ನಿನ್ನ ಧ್ವನಿ ಕೇಳ್ತಾ ಇದ್ರೆ ಬಳಲಿ ಬೆಂಡಾಗಿರೋ ಹಾಗಿದೆ. 1-2 ದಿನ ರಜಾ ಬೇಕಾ, ಅಥವಾ ಇಷ್ಟೊಂದು ಕೆಲಸ ಮಾಡಕ್ ಆಗದೇ ಇಲ್ಲ, ನನ್ನ ದಯವಿಟ್ಟು ಬಿಟ್ಬಿಡಿ ಅಂತ ಗೋಕರಿಯೋದಕ್ಕೆ ಫೋನ್ ಮಾಡಿದ್ಯಾ? ನೋ ಪ್ರಾಬ್ಲಮ್, ರಿಸೈನ್ ಮಾಡಿ ಆಚೆ ಹೋಗ್ತಾ ಇರಬಹುದು. ಕೆಲಸ ಎಷ್ಟೇ ಇರಲಿ, ಅದಕ್ಕೆಲ್ಲ ಹೆದರಲ್ಲ. ನಾನು ತುಂಬಾ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ಆದ್ರೆ ನನಗೆ ನಿಮ್ಮ ಜೊತೆ ಮಾತಾಡಬೇಕಾಗಿದೆ, ಅದು ಫೇಸ್ ಟು ಫೇಸ್. ನೀವೆಲ್ಲಿದ್ದೀರಾ ಹೇಳಿ, ನಾನೇ ಬರ್ತೀನಿ. ಛೇ, ಈ ಕರ್ಣ ಪದೇ ಪದೇ ಭುವನೇಶ್ವರಿ ಹತ್ರ ಮಾತಾಡೋ ಹಾಗಾಗ್ತಿದೆಯಲ್ಲ, ಇದಾಗಬಾರ್ದು. ಯಾಕೆ ನನ್ನ ಭೇಟಿಯಾಗಕ್ಕೆ ಇಷ್ಟು ಉತ್ಸಾಹ? ಕ್ರಿಮಿನಲ್ ತರ ಮುಖ ತೋರಿಸದೆ ಬರೀ ಫೋನಲ್ಲಿ ಧಮಕಿ ಹಾಕೋದಲ್ಲ, ಧೈರ್ಯ ಇದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ನಿಮ್ಗೂ ನನ್ನ ಕುಟುಂಬಕ್ಕೂ ಏನ್ ಸಂಬಂಧ ನನಗೆ ಗೊತ್ತಾಗ್ಬೇಕು. ದ್ವೇಷಕ್ಕೆ ಏನ್ ಕಾರಣ, ಯಾಕೆ ಹೀಗೆ ಮಾಡ್ತಿದ್ರೆ ನಾನು ತಿಳ್ಕೋಬೇಕು. ನಿನ್ನ ಕುತೂಹಲ, ತಳಮಳ, ಆತಂಕ ಎಲ್ಲ ನನಗೆ ಅರ್ಥ ಆಗುತ್ತೆ. ನಿನಗಿರೋ ಪ್ರಶ್ನೆಗಳಿಗೆ ಉತ್ತರ ಆದಷ್ಟು ಬೇಗ ಸಿಗುತ್ತೆ. ಒಂದು ಉತ್ತರಕ್ಕೋಸ್ಕರ ನಾನು ಎಷ್ಟು ವರ್ಷ ಕಾದಿದ್ನೋ ಖಂಡಿತ ಅಷ್ಟೊಂದು ಸತಾಯಿಸೋದಿಲ್ಲ. ನಿನಗೆ ಗೊತ್ತಾ, ಆತರ ಕಾದು ಕೊನೆಗೆ ಉತ್ತರ ಸಿಕ್ಕಿದ್ರು ಪ್ರಶ್ನೆ ಏನು ಅಂತಾನೆ ಮರ್ತು ಹೋಗಿರುತ್ತೆ. ಖಂಡಿತ ಹಾಗಾಗಕ್ಕಂತೂ ನಾನು ಬಿಡೋದಿಲ್ಲ. ಉತ್ತರ ನಾನೇ ಖುದ್ದಾಗಿ ಕೊಡ್ತೀನಿ.